ಬಿಜೆಪಿಯಲ್ಲಿ 32 ಬಣಗಳಿವೆ ಎಂದಿದ್ದ ಡಿಕೆಶಿಗೆ ಸಚಿವ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 2 ಗುಂಪುಗಳಿವೆ. ಡಿಕೆಶಿ ಒಂದು ಗುಂಪು, ಸಿದ್ದರಾಮಯ್ಯ ಗುಂಪು ಇದೆ ಅಂತ ಕಿಡಿಕಾರಿದ್ದಾರೆ. ನೋಡಿ ಗೊತ್ತಾಗ್ತದೆ, ಒಂದು ದಿನ ಒಬ್ಬನ ಕೈಲಿ ನಿಮ್ಮ ಕೈಲಿ ಮಾತಾಡ್ಸಕ್ಕಾಗ್ತಿಲ್ಲ. ಬೇರೆಯವ್ರ ಕೈಲಿ, ನಿಮ್ಮ ಬಿಜೆಪಿ ಪಾರ್ಟಿ ಕೈಲಿ 32 ಗುಂಪಿದೆ. 1 2 4 ಮನೆ ಪಟ್ಟಿ ಮಾಡಿಸಿಟ್ಟಿದ್ದೀರಿ. 32 ಗುಂಪಿದೆ. ನಿಮ್ಮನ್ನು ಸಣ್ಣ 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 ಗುಂಪು ನಮ್ಮ ಮೇಲೆ ಹೇಳ್ತೀರಲ್ಲ. ರೆಡಿ? ನಮಸ್ಕಾರ. ಕಾಂಗ್ರೆಸ್ನ ಮುಖಂಡಗಳ ಮೇಲೆ ಯಾರಿಗೂ ಕೂಡ 2 ನಾಯಕರುಗಳಿದ್ದಾರೆ. ಅಲ್ಲಿ ಒಬ್ಬರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಯಸ್ತಾ ಇದ್ರೆ, ಇನ್ನೊಬ್ಬರು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬಯಸ್ತಾ ಇದ್ದಾರೆ. ಅಲ್ಲಿ 2 ಗುಂಪುಗಳಾಗ್ಲಿಲ್ವಾ? 2 ಅಲ್ಲ, ಅದು ಇನ್ನೂ ಒಂದು ಗುಂಪಾಗಿದೆ. ಈಗ ಖರ್ಗೆ ಅವ್ರನ್ನ ಯಾಕೆ ಮಾಡಬಾರ್ದು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಹಗಲಿರುಳು ಕೂಡ ಶ್ರಮಿಸಿ 2013ರಲ್ಲಿ ತಂದ್ರು. ಅವ್ರನ್ನ ಅನ್ಯಾಯವಾಗಿ ಅವರೇ ಸೋಲಿಸಿದ್ರು, ಆ ಪಕ್ಷದವರೇ. ಅವ್ರಿಗಾದ್ರೂ ಈ ಸಲ ಅವಕಾಶ ಕೊಡೋಣ. ಸುಮ್ಮನೆ ದಲಿತರ ಹೆಸರಲ್ಲಿ ಓಟ್ ತಗೊಳ್ತಾರೆ. ದಲಿತರನ್ನು ಒಂದ್ಸಲಿ ಕೂಡ ಮುಖ್ಯ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮುಖ್ಯಮಂತ್ರಿಗಳಾಗ್ಲಿಲ್ಲ ಅಂತ ಅದೇ ಪಕ್ಷದಲ್ಲಿ ಬಹಳ ಕೂಗುಗಳಿದೆ. ಇದನ್ನು ಫಸ್ಟ್ ಇತ್ಯರ್ಥ ಮಾಡ್ಕೊಳಕ್ಕೆ. ಸಿದ್ದರಾಮಯ್ಯ ಕಳೆದ 3-4 ದಿನಗಳಿಂದ ಸುಧಾಕರ್ ಬಗ್ಗೆ ಕಟು ಮಾತುಗಳಲ್ಲಿ ಟೀಕಿಸಿದ್ರು. ಸುಧಾಕರ್ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಈ ಭ್ರಷ್ಟಾಚಾರ ಮಾಡೋರಿಗೆ ಈಗ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ. ಕೊರೋನಾ ಟೈಮ್ನಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ, ಹೆಲ್ತ್ ಮಿನಿಸ್ಟ್ರು. ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸುಧಾಕರ ಹೆಲ್ತ್ ಮಿನಿಸ್ಟರ್ ಆಗಿದ್ದವ್ರು ಯಾರು? ಮತ್ 36 ಜನರ ಸಾವಿಗೆ ಯಾರು ಕಾರಣ? ಯಾರಪ್ಪ ಕಾರಣ? ಸುಳ್ಳು ಬೇರೆ ಹೇಳ್ಬಿಟ್ಟು 36 ಜನ ಸತ್ತೋಗಿದ್ದಾರೆ, ಆಕ್ಸಿಜನ್ ಇಲ್ದೇನೆ. 3 ಜನ ಸತ್ತೋದ್ರು ಅಂತ ಹೇಳ್ಬಿಟ್ಟು ಹೋದ. ಇವರು ಮಿನಿಸ್ಟರ್ ಆಗಿರ್ಲಿಕ್ಕೆ ಲಾಯಕ? ಅದಕ್ಕೆ ನಾನು ಹೇಳಿದೆ, ಒಂದು ಕಮಿಷನ್ ಮಾಡ್ರಿ, ಅವ್ರದ್ದೆಲ್ಲ ಅವ್ರ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಪಗಳೆಲ್ಲ ಸಾಬೀತಾಗ್ತವೆ, ಮಾಡ್ರಿ ಅಂತ. ನಾವು ಮಾಡ್ಬೇಕಂತೆ. ನಾವು ಅಧಿಕಾರದಲ್ಲಿ ಇದ್ದೀವಾ? ಕೇಂದ್ರದಲ್ಲಿ ಅಧಿಕಾರದಲ್ಲಿರೋರು ಯಾರು? ಇಲ್ಲ ಅಧಿಕಾರದಲ್ಲಿರೋರು ಯಾರು? ಮತ್ತು ಎಂಕ್ವೈರಿ ಮಾಡಬೇಕಾಗಿರೋರು ಯಾರು? ಕಮಿಷನ್ ಮಾಡಬೇಕಾಗಿರೋ, ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗಿರೋರು ಯಾರು? ಅಲ್ಲಿಗೆ ನಾನು ಬೆಳೀತಾ ಇದ್ದೀನಿ ಅಂತೇಳಿ ಮಾರ್ಮಿಕವಾಗಿ ಹೇಳ್ಬೋದು ಅಷ್ಟೇ. ರಾಜಕೀಯದ ನಾಯಕರ ಬಗ್ಗೆ ಇಷ್ಟು ಒಂದು ಟಾರ್ಗೆಟೆಡ್ ಆಗಿ ಅವರು ಆಪಾದನೆಗಳು, ಸುದ್ದಿಗೋಷ್ಠಿಗಳು ನಡೆಸ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ನನ್ನ ಕಡೆ ಕೂಡ ಅವರಿಗೆ ಭಯ ಇದೆ. ಈ ಭಾಗದಲ್ಲಿ ಏನಾಗ್ತಾ ಇದೆ ಅಂತೇಳಿ ಅವ್ರಿಗೂ ಕೂಡ ಕೆಲವು ರಾಜಕೀಯದ ಸ್ಥಿತಿಗತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಹೇಳಿದ್ರೆ ನಾನು ಮಂತ್ರಿ ಆಗಲಿಲ್ಲ, ಅಥವಾ ಅವರು ಹೇಳದೇ ಇದ್ರೆ ನಾನು ಮಂತ್ರಿ ಮಾಡ್ದಿರ ಇರೋದಿಲ್ಲ. ಗೊತ್ತಾಯ್ತಲ್ಲ? ರಾಜ್ಯದ ಜನರು, ನನ್ನ ಸರ್ಕಾರ, ನಮ್ಮ ಪಕ್ಷದ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನನ್ನನ್ನು ಮಾಡಿದ್ದಾರೆ. ಇವ್ರು ಮಾಡಿದಾರ ನನ್ನನ್ನು? ಇವ್ರೇನು ಮಾಡಿರಲಿಲ್ಲ. ಮತ್ತು ಇವ್ರು ದಳದಲ್ಲಿದ್ದಾಗ ಇವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿರಲಿಲ್ಲ? ಹಾಗಾಗಿ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನೋ ಒಂದು ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ. ನಾ ಲಾಯಕ, ನಾ ನಾಲಾಯಕ ಅನ್ನೋದು ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಮಂಡ್ಯ ಪ್ರಜಾ ಧ್ವನಿಯಲ್ಲಿ ಡಿಕೆಶಿಗೆ ವಿಶೇಷ ಗಿಫ್ಟ್ ಸಿಕ್ಕಿದೆ. ಬಸವನನ್ನ ಉಡುಗೊರೆಯಾಗಿ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಈ ವೇಳೆ ಬಸವನ ಕಿವಿಯಲ್ಲಿ ಪಿಸುಗುಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಸವನ ಕಿವಿಯಲ್ಲಿ ಹೇಳಿದ್ದು ಈಡೇರುತ್ತೆ ಅನ್ನುವ ನಂಬಿಕೆ ಇದೆ. ಬಸವನ ಕಿವಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗಾದ್ರೆ ಹೇಳಿದ್ದೇನು? ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಪಿಸು ಮಾತು. ಗಿಫ್ಟ್ ಪಡೆದ ಬಸವನಿಗೆ ಬಂಡೆ ಅಂತ ನಾಮಕರಣ ಮಾಡಲಾಗಿದೆ. ಬಂಡೆ ಎಂದು ನಾಮಕರಣ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಅಭಿಮಾನಿ ಕಾರ್ತಿಕ್ ಎನ್ನುವ ಯುವಕ ಈ ಬಸವನನ್ನ ಗಿಫ್ಟ್ ಕೊಟ್ಟಿದ್ದು, ಈ ಬಸವನಿಗೆ ಬಂಡೆ ಅಂತ ಡಿಕೆ ಶಿವಕುಮಾರ್ ಅವರು ನಾಮಕರಣ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಈ ಕರುಗೆ ಬಂಡೆ ಅಂತ ನಾಮಕರಣ ಮಾಡಿದ್ದಾರೆ. ಅವ್ರಿಗೆ ಕಿವಿಲಿ ಅರ್ದಿನ ಬಂಡೆ ಅಂತ ಕಳಣಿ ಅವರು ಕಾರ್ತಿಕ್ ಅಂತೇಳಿ ಇದನ್ನ ಡಿಕೆ ಶಿವಕುಮಾರ್ ಸಾಹೇಬರು ಈ ಕರುಗೆ ಬಂಡೆ ಅಂತ ನಾಮಕರಣ ಮಾಡಿದ್ದಾರೆ. ಅವ್ರಿಗೆ ಕಿವಿಲಿ ಅರ್ದಿನ
ಹಾ ಹೌದು ಕಿವಿನಳ್ಳಿ ಬಂಡೆ ಅಂತ ಹಾಂ ಸ್ನೇಹಿತರು ಕಲ್ಯಾಣಿ ಅವರು ಕಾರ್ತಿಕ್ ಅಂತೇಳಿ ಇದನ್ನ ಅವ್ರಿಗೆ ಉಡುಗೊರೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.